ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೈದ್ಯರ ಎಡವಟ್ಟಿಗೆ ಮಹಿಳೆ ಆಸ್ಪತ್ರೆಯಲ್ಲಿ ನರಳಾಡಿದ್ದಾರೆ. ಹಲ್ಲಿನ ಸಮಸ್ಯೆಗೆ ಹೋದ ಮಹಿಳೆ ಕೋಮಾಗೆ ಶಿಫ್ಟ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಮಹಿಳೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ 40 ದಿನಗಳಿಂದ ಕೋಮಾದಲ್ಲೇ ಇದ್ದಾರೆ ಮಹಿಳೆ. ಅನಸ್ತೇಷಿಯಾ ನೀಡಿದ ಕೆಲ ಸಮಯಕ್ಕೆ ಮಹಿಳೆ ಕೋಮಾಗೆ ಜಾರಿದ್ದಾರೆ. ನಾಜಿಯಾ ಬೇಗಂಗೆ ಹಲ್ಲಿನ ಸಮಸ್ಯೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಿವಾಸಿ ನಾಜಿಯಾ ಬೇಗಂ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಬಂದಿದ್ದಂತಹ ಮಹಿಳೆ. ವೈದ್ಯರ ಎಡವಟ್ಟಿನಿಂದ ನಾಜಿಯಾ ಬೇಗಂ ಇದೀಗ ಕೋಮಾಗೆ ಜಾರಿದ್ದಾರೆ. ಜನವರಿ 2ರಂದು ಹಲ್ಲನ್ನ ತೆಗೆಯೋದಕ್ಕೆ ವೈದ್ಯರು ಅನಾಸ್ತೇಷಿಯವನ್ನ ನೀಡಿದ್ರು. ವೈದ್ಯರ ಎಡವಟ್ಟಿನಿಂದ ಇದೀಗ ಮಹಿಳೆಯ ಈ ಸ್ಥಿತಿಗೆ ಬಂದಿದೆ ಅಂತ ಹೇಳಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಿ 1ನೇ ತಾರೀಕು ಮಾಡ್ಕೊಂಡು ಬಸವೇಶ್ವರದ ಮಾಡ್ಕೊಂಡ್ರು. ಬಸವೇಶ್ವರದ ಏನು ಮಾಡಿದ್ರು 2ನೇ ತಾರೀಕು ಮುಂಜಾನೆ 9:00 ಇಂಜೆಕ್ಷನ್ ಕೊಟ್ರಿ. ಇಂಜೆಕ್ಷನ್ ಕೊಟ್ಟನಾಗ ಏನದ ಇನ್ನವರೆಗೇನು ನನಗಾಗಿ ಅರಿವಿನಾಗಿಲ್ಲ, ಮಾತಾಡಲಿಲ್ಲ, ಎದ್ದು ಕೊಡಲಿಲ್ಲ. ಕೋಮಾದಾಗ ಅದು ಅನಿಸಿತೆ. ಅದು ಮುಂದಿನ ಇಂಜೆಕ್ಷನ್ ನರ್ದಾಗ ಕೊಟ್ಬಿಟ್ರಿ. ಕೊಟ್ಟನಾಗ ಆಯ್ತು ಅವಾಗಿಂದ ಜಗತ್ನಾಗ ಇದಾಗಿಬಿಟ್ಟಾಳ. ಈಗ 1.5 ತಿಂಗಳಾಯ್ತ್ರಿ. ಖರ್ಚು ಮೊದಲು ನಾವು 15 ದಿನ ನಾವು ಕೊಟ್ಟಂಗ ಅಲ್ಲಿಂದ ಎಲ್ಲ ಅವ್ರೆ ಕೊಡ್ಲಾಕತ್ತ. ಈಗ ಏನಂತಾರ ನಾವು ನಮ್ಮ ಮಗಳಿಗೆಲ್ಲ ಆರಾಮಾಗಿ ನನ್ನ ನಿಮ್ಮ ಮಗಳ ಅಂತ ಹೇಳಿ ನಾವು ಇದು ಮಾಡಿದೀವಿ. ಅವ್ರೇನಂದ್ರೆ ಇವತ್ತು ನಮ್ಮ ಮಗಳ್ರಿ ನಾವ್ ಇಲಾಜ್ ಮಾಡಿ ಕಳಿಸ್ತೀವಿ ಅಂತ ಇಲ್ಲಿ ತನ ಹೇಳ್ಯಾರ. ಅವ್ರು ಹೇಳಿ ಈಗ ಏನ್ ಮಾಡಕತ್ತಾರ, ಈಗ ಏನದ ಒಯ್ದ್ ಬಿಡ್ರಿ ಅಲ್ಲಾಗತ್ತಾರ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಿ 1ನೇ ತಾರೀಕು ಬಸವೇಶ್ವರ ಹಾಸ್ಪಿಟ್ಲಿಗೆ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸ್ ಬೇರೆಯವ್ರಿಗೆ ಕೊಡ್ತೀವೋ ಅದೇ ತರ ಅನಸ್ತೇಸಿಯಾ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಹೇಳಿ ಒಂದು ಇದು ಡೆವಲಪ್ ಆಯ್ತು ಇಂಟ್ರಾ ನಲ್ಲಿ. ನಾವು ಆಪರೇಷನ್ ಮಾಡುವಾಗ ಅನಸ್ತೇಸಿಯಾ ಕೊಟ್ಟ ಮೇಲೆ ಅದು ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ. ಡ್ಯೂ ಟು ಲಾಂಗ್ ಸ್ಟ್ಯಾಂಡಿಂಗ್ ಹೈಪೋಥೈರಾಯ್ಡಿಸಮ್ ಅಂತ ಆ ತರ ಒಂದು ಆಗ್ಯದ. ಫರಕ್ ಬೀಳ್ತದ, ಹೆಂಗ್ ಮಾಡಮ್ಮ, ಇದಕ್ಕೆ ಏನಾರು ಮಾಡಿ ನಿಮ್ ಮಗಳಿಗೆ ಆರಾಮ್ ಮಾಡಮ್ಮ ಅಂತ ನಾವೇನಂದ್ರೆ ನಮ್ಗೇನು ದುಡ್ಡು ಅವ್ರು DM ಏನ್ ಹಾರ್ರಿ ಒಳಗ ಅವ್ರು ಕರೆದಿದ್ರು.